ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನನಗೆ ಹುಷಾರಿಲ್ಲ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ತುಂಬ ಜನ ನನಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕಾಮೆಂಟ್ ಮಾಡಿಬಿಟ್ಟು ಕೇಳಿದ್ದೀರಾ ಹೇಗಿದ್ದೀರಾ ಅಂತ. ಆಮೇಲೆ ಪರ್ಸ್ನಲ್ ಆಗಿ ನನಗೆ ಕಾಲ್ ಮಾಡಿಬಿಟ್ಟು ಕೇಳಿದ್ದೀರಾ. ತುಂಬಾ ಧನ್ಯವಾದಗಳು. ನನ್ನ ಮೇಲೆ ನಿಮ್ಮ ಪ್ರೀತಿ ಹಾಗೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಹೋಗೋಣ. ಸೊ ಇವತ್ತು ನಾನು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ನಾನು ನಿಮ್ಮ ಹತ್ರ ಒಂದು ಒಳ್ಳೆ ಕ್ಲೆನ್ಸರ್ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡಿದ್ದೀನಿ. ಈ ಕ್ಲೆನ್ಸರ್ ಬಂದ್ಬಿಟ್ಟು ನಾನು ತುಂಬ ದಿನಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾನೇ ಕ್ಲೆನ್ಸರ್ಸು, ತುಂಬಾನೇ ಫೇಸ್ ವಾಶ್ನ ನಾನು ಟ್ರೈ ಮಾಡಿದ್ದೀನಿ. ಬಟ್ ಇದು ತುಂಬಾನೇ ಬೆಸ್ಟ್ ಅಂತ ನನಗೆ ಅನಿಸುತ್ತೆ. ಸೊ ಹಾಗಾಗಿ ಇದನ್ನ ರಿವ್ಯೂ ಮಾಡೋಣ ಅಂತ ಅನ್ಕೊಂಡು ಇವತ್ತು ನಾನು ಈ ವಿಡಿಯೋನ ನಿಮ್ಮ ಮುಂದೆ ತಂದಿದ್ದೀನಿ. ಸೊ ಇದೆ ಸೆಟಾಫಿಲ್ ಅವ್ರದ್ದು. ಸೊ ಸೆಟಾಫಿಲ್ ಕ್ಲೆನ್ಸರ್ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಿಜವಾಗ್ಲೂ ಹೇಳ್ತೀನಿ, ನಿಮಗೆ ತುಂಬಾ ಸೆನ್ಸಿಟಿವ್ ಸ್ಕಿನ್ ಇದ್ದರೆ, ಇಲ್ಲ ನಿಮ್ಮ ಫೇಸಲ್ಲಿ ತುಂಬಾ ಪಿಂಪಲ್ಸ್ ಇದ್ದರೆ, ತುಂಬಾ ಓಪನ್ ಪೋರ್ಸ್ ಎಲ್ಲ ಇದ್ರೂ ಇದು ತುಂಬ ಚೆನ್ನಾಗಿ ನಿಮಗೆ ಯೂಸ್ ಆಗುತ್ತೆ. ಈಗ ಒಬ್ಬೊಬ್ಬರಿಗೆ ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದ ತಕ್ಷಣ ಬೇಗನೆ ಅದು ರಿಯಾಕ್ಟ್ ಆಗಿಬಿಡುತ್ತೆ ಫೇಸಲ್ಲಿ. ಅಂದರೆ ಈಗ ಏನಾದರೂ ಒಂದು ಮೇಕಪ್ ಪ್ರಾಡಕ್ಟ್ ಆಗಿರ್ಬೋದು, ಇಲ್ಲ ಯಾವುದೇ ಒಂದು ಹೊಸ ಪ್ರಾಡಕ್ಟ್ ಯೂಸ್ ಮಾಡಿದ ತಕ್ಷಣ ಅವ್ರಿಗೆ ಇಮಿಡಿಯೇಟಾಗಿ ಪಿಂಪಲ್ಸ್ ಬಂದ್ಬಿಡುತ್ತೆ. ಹಾಗಾಗಿ ಅವ್ರಿಗೆ ತುಂಬಾ ಭಯ ಇರುತ್ತೆ ಯಾವ ಪ್ರಾಡಕ್ಟ್ನ ಯೂಸ್ ಮಾಡೋದು ಅಂತ. ಅಂಥವರಿಗೆ ಈ ಪ್ರಾಡಕ್ಟು, ಈ ಫೇಸ್ ವಾಶು, ಈ ಕ್ಲೆನ್ಸರು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಂದು ತುಂಬ ಸೆನ್ಸಿಟಿವ್ ಸ್ಕಿನ್ ಏನೂ ಅಲ್ಲ, ನಂದು ಕಾಂಬಿನೇಷನಲ್ ಸ್ಕಿನ್ನೇ. ನಿಮ್ಮದು ಕಾಂಬಿನೇಷನ್ ಸ್ಕಿನ್ನು ಮತ್ತು ಏನಕ್ಕೆ ಇದನ್ನು ಯೂಸ್ ಮಾಡ್ತಾ ಇದ್ದೀರಾ ಅಂತ ನೀವು ಕೇಳಿದರೆ, ಎಸ್, ನಾನು ಏನಕ್ಕೆ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ನಾನು ಕೂಡ ತುಂಬಾನೇ ಕ್ಲೆನ್ಸರ್ಸು, ಫೇಸ್ ವಾಶ್ನ ಎಲ್ಲನೂ ಟ್ರೈ ಮಾಡಿದ್ದೀನಿ. ಬಟ್ ಈಗ ಈ ನಡುವೆ ನಿಮಗೆ ರಿವ್ಯೂ ಮಾಡೋದಕ್ಕೋಸ್ಕರ ನನ್ನ ಸ್ಕಿನ್ ಮೇಲೆ ನಾನು ಅದನ್ನು ಪ್ರಯೋಗ ಮಾಡಿ ನೋಡ್ತೀನಿ. ಸೊ ಅದು ಚೆನ್ನಾಗಿದ್ರೆ ಮಾತ್ರ ನಾನು ನಿಮ್ಮ ಹತ್ರ ತೊಗೊಂಬರೋದು. ಸೊ ಹಾಗಾಗಿ ಈ ನಡುವೆ ತುಂಬಾನೇ ಪ್ರಾಡಕ್ಟ್ಸ್ನ ಅದು ಇದು ಅಂತ ನಾನು ರಿವ್ಯೂ ಮಾಡಬೇಕಂತ ನನ್ನ ಫೇಸ್ಗೆ ಹಾಕ್ಬಿಟ್ಟು ನಾನು ಟ್ರೈ ಮಾಡ್ತಾ ಇರ್ತೀನಿ. ನನ್ನ ಸ್ಕಿನ್ ಡ್ಯಾಮೇಜ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಈ ಸೆಟಾಫಿಲ್ ಕ್ಲೆನ್ಸರ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನಿಮ್ಮ ಸ್ಕಿನ್ಗೆ ಬಂದ್ಬಿಟ್ಟು ಯಾವುದೇ ರೀತಿ ಹಾನಿ ಮಾಡೋದಿಲ್ಲ, ಇಚ್ಚಿಂಗ್ ಮಾಡೋದಿಲ್ಲ, ಆಮೇಲೆ ಇರಿಟೇಷನ್ ಏನೂ ಆಗೋದಿಲ್ಲ. ಆಮೇಲೆ ಸ್ಕಿನ್ ಬಂದು ತುಂಬ ಸೆನ್ಸಿಟಿವ್ ಆಗಿದ್ರೆ, ನಿಮಗೆ ಪಿಂಪಲ್ಸ್ ಇದ್ರೆ, ಸ್ಪಾಟ್ಸ್ ಇದ್ರೆ, ಆ ಥರ ಪ್ರಾಬ್ಲಮ್ಸ್ ಏನಾದರೂ ನಿಮಗಿದ್ರೆ ಇದು ಒಳ್ಳೆ ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ಯಾಕಂದರೆ ನಿಮ್ಗೆ ಏನಾದರೂ ತುಂಬಾ ಪಿಂಪಲ್ಸ್ ಎಲ್ಲ ಆಗಿಬಿಟ್ಟು ನೀವೇನಾದರೂ ಡರ್ಮಟಾಲಜಿಸ್ಟ್ ಹತ್ರ ಹೋಗ್ಬಿಟ್ಟು ನೀವು ಸಜೆಷನ್ ಕೇಳಿದರೆ, ಕನ್ಸಲ್ಟ್ ಮಾಡಿದರೆ ಅವರು ಇದನ್ನು ರೆಕಮೆಂಡ್ ಮಾಡ್ತಾರೆ. ಸೊ ಹಾಗಾಗಿ ಹೇಳ್ತೀನಿ, ಇದು ಬಂದ್ಬಿಟ್ಟು ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿದೆ. ತುಂಬ ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನಾನು ತುಂಬ ದಿನಗಳಿಂದಾನೇ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಬೆಸ್ಟ್ ರಿಸಲ್ಟ್ ಕೊಟ್ಟಿದೆ ನನಗೆ. ಹಾಗಾಗಿ ನಿಮ್ಗೇನಾದರೂ ಈ ಪ್ರಾಡಕ್ಟ್ ಲಿಂಕ್ ಬೇಕಿದ್ದಲ್ಲಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಇದು ನಿಮಗೆ ಎಲ್ಲ ಮೆಡಿಕಲ್ ಶಾಪಲ್ಲಿ ಕೂಡ ನಿಮಗೆ ಈಸಿಯಾಗಿ ಸಿಗುತ್ತೆ. ನೈಕಾ, ಅಮೆಝಾನ್ ಎಲ್ಲ ಕಡೆಯಲ್ಲೂ ನಿಮಗೆ, ಫ್ಲಿಪ್ಕಾರ್ಟ್ ಎಲ್ಲ ಕಡೆಯಲ್ಲೂ ಸಿಗುತ್ತೆ. ನಾನು ಅಮೆಝಾನ್ ಲಿಂಕ್ನ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನಿಮ್ಗೆ ಬೇಕಿದ್ದಲ್ಲಿ ಚೆಕ್ ಮಾಡ್ಕೋಬೋದು. ಈ ಪ್ರಾಡಕ್ಟ್ ಬಂದ್ಬಿಟ್ಟು ನಿಮಗೆ ಈ ರೀತಿ ಕಾಣಿಸುತ್ತೆ. ಈ ರೀತಿ ಪಂಪ್ ಸಿಸ್ಟಮಲ್ಲಿ ಸಿಗುತ್ತೆ ನಿಮಗೆ. ಇಲ್ಲಿ ನೋಡ್ಬೋದು, ಈ ರೀತಿ ಹಾಕಿದರೆ ನೋಡಿ, ಒಂಥರ ಕ್ರೀಮಿ ವೈಟ್ ಕಲರಲ್ಲಿ ಇದೆ ನಿಮಗೆ. ತುಂಬಾ ಚೆನ್ನಾಗಿ ನಮ್ಮ ಸ್ಕಿನ್ನಲ್ಲಿ ಇದು ಬಂದ್ಬಿಟ್ಟು ಸೆಟಲ್ ಆಗೋಗುತ್ತೆ. ನೋಡ್ಬೋದು, ಇದು ಬಂದು ನಿಮಗೆ ಫೇಸ್ ಆಮೇಲೆ ಬಾಡಿ ಕೂಡ ನೀವು ಯೂಸ್ ಮಾಡ್ಬೋದು. ಫೇಸು, ಹ್ಯಾಂಡ್ಸ್, ಬಾಡಿಗೆಲ್ಲ ಯೂಸ್ ಮಾಡ್ಬೋದು. ನಿಮ್ಮ ಸ್ಕಿನ್ನ ಬಂದ್ಬಿಟ್ಟು ಚೆನ್ನಾಗಿ ಕ್ಲೀನ್ ಅಪ್ ಮಾಡುತ್ತೆ. ಆಮೇಲೆ ಚೆನ್ನಾಗಿ ಸಾಫ್ಟ್, ಆಮೇಲೆ ಸ್ಮೂತ್, ಆಮೇಲೆ ಗ್ಲೋಯಿಂಗ್ ಆಗಿಟ್ಟಿರುತ್ತೆ. ತುಂಬ ಹೆಲ್ತಿ ಆಗಿಟ್ಟಿರುತ್ತೆ ನಿಮ್ಮ ಸ್ಕಿನ್ನ. ಇದು ಬಂದ್ಬಿಟ್ಟು ನಿಮಗೆ pH ಬ್ಯಾಲೆನ್ಸ್ ಕೊಡುತ್ತೆ. ಆಮೇಲೆ ಇದರಲ್ಲಿ ಬಂದ್ಬಿಟ್ಟು ನೀವು ಸ್ಮೆಲ್ ಇದೆಯಾ ಅಂತ ಹೇಳೋದಾದರೆ, ಇದರಲ್ಲಿ ಬಂದ್ಬಿಟ್ಟು ಏನೂ ಸ್ಮೆಲ್ ಇರೋದಿಲ್ಲ. ಇದು ಬಂದು ಫ್ರೇಗ್ರೆನ್ಸ್ ಫ್ರೀ. ಸೊ ಹಾಗಾಗಿ ಸ್ಮೆಲ್ ಏನು ನೀವು ಎಕ್ಸ್ಪೆಕ್ಟ್ ಮಾಡಿದ್ರ ಅಂದರೆ ಇದರಲ್ಲಿ ಸ್ಮೆಲ್ ಏನೂ ಇರೋದಿಲ್ಲ. ನಿಮಗೆ ಯಾವ ರೀತಿ ಸ್ಮೆಲ್ಲು ಇದರಲ್ಲಿ ಬರೋದಿಲ್ಲ. ತುಂಬ ಸಾಫ್ಟ್, ತುಂಬ ಮೈಲ್ಡ್ ಆಗಿರೋ ಒಂದು ಕ್ಲೆನ್ಸರ್ ಅಂತಲೇ ಹೇಳ್ಬೋದು. ನನಗಂತೂ ಪರ್ಸ್ನಲಿ ಇದು ತುಂಬಾ ಇಷ್ಟ ಆಗಿದೆ. ನನಗೆ ತುಂಬ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಹಾಗೆ ಈ ಪ್ರಾಡಕ್ಟ್ ಬಗ್ಗೆ ನಿಮಗೆ ಕಂಪ್ಲೀಟ್ ಡೀಟೇಲ್ ಆಗಿ ಹೇಳ್ತೀನಿ. ಈ ಪ್ರಾಡಕ್ಟ್ ಬಂದು ನಿಮಗೆ ಈ ರೀತಿ ಕಾಣಿಸುತ್ತೆ, ಸೆಟಾಫಿಲ್ ಅಂತ. ಇಲ್ಲಿ ಅವರೇ ಮೆನ್ಷನ್ ಮಾಡಿದ್ದಾರೆ ಜೆಂಟಲ್ ಸ್ಕಿನ್ ಕ್ಲೆನ್ಸರ್ ಅಂತ. ಇದು ನಿಮಗೆ ಫೇಸ್ ಆ್ಯಂಡ್ ಬಾಡಿಗೆ ಯೂಸ್ ಮಾಡ್ಕೋಬೋದು. ಆಮೇಲೆ ಇದು ಎಲ್ಲ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಬೋದು ಅಂತ ಅವ್ರು ಮೆನ್ಷನ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ನಿಮಗೆ 250 ml ಆಫ್ ಬಾಟಲ್. ಇದು 250 ml ಆಫ್ ಬಾಟಲ್ಗೆ ನಿಮಗೆ ಬಂದ್ಬಿಟ್ಟು 515 ರೂಪೀಸ್ ಆಗುತ್ತೆ. ನಿಮಗೆ ಇದು ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸ್ಬೋದು, ಬಟ್ ಇದು ವರ್ತ್ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ಬೋದು ನೀವು, ಈ ರೀತಿ ಪಂಪ್ ಸಿಸ್ಟಮಲ್ಲಿ ಕೊಟ್ಟಿದ್ದಾರೆ. ಅಂದರೆ ಇದು ತುಂಬಾ ಈಸಿ ಯೂಸ್ ಮಾಡೋದಕ್ಕೆ.
ಇಲ್ಲ ನೀವು ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡೋದು ಹಾಗಿದ್ರೆ ನೀವು ಇದರಲ್ಲಿ ಸ್ಮಾಲ್ ಸೈಜಲ್ಲಿ ಕೂಡ ಸಿಗುತ್ತೆ. ಅಂದರೆ ನಿಮಗೆ 125 ml ಬಾಟಲ್ ನನ್ನ ಹತ್ರ ಇದೆ ನೋಡಿ. ನನ್ನ ಹತ್ರ ಎರಡೂ ಇದೆ. ಇದು ನಾನು ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಕ್ಯಾರಿ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಇದನ್ನು ಇಟ್ಕೊಂಡಿದ್ದೀನಿ. ಸೊ ಹಾಗಾಗಿ ಇಲ್ಲಿ ನೀವು ನೋಡ್ಬೋದು ಇದು 125 ml ಆಫ್ ಬಾಟಲ್. ಇದು ನಿಮಗೆ 305 ರುಪೀಸ್ಗೆ ಸಿಗುತ್ತೆ. ಏನಾದರೂ ಆಫರ್ಸ್ ಇದ್ದಾಗ ಸ್ವಲ್ಪ ಕಡಿಮೆ ಬೆಲೆಯಲ್ಲಿ ಸಿಗೋ ಚಾನ್ಸಸ್ ಇರುತ್ತೆ. ನೀವು ಆನ್ಲೈನಲ್ಲಿ ಚೆಕ್ ಮಾಡಿಕೊಂಡು ನೀವು ನೋಡ್ಕೋಬೋದು. ಆಮೇಲೆ ಇದು ತುಂಬಾ ಈಸಿ ಓಪನ್ ಮಾಡೋದಕ್ಕೆ ನೋಡಿ. ಈ ರೀತಿ ಕ್ಯಾಪ್ ಟೈಪ್ ಇದೆ ಅಷ್ಟೇ. ಈ ರೀತಿ ಪ್ರೆಸ್ ಮಾಡಿದರೆ ಈ ರೀತಿ ಲಾಕ್ ಆಗುತ್ತೆ. ಇದನ್ನು ಅಷ್ಟೇ ನೀವು ತುಂಬ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಇದರಲ್ಲಿ ನಿಮಗೆ ಏನೇನು ಇದೆ ಅಂತ ಹೇಳೋದಾದರೆ ಹಿಂದ್ಗಡೆ ನೀವು ನೋಡ್ಬೋದು ಇವರೇ ಮೆನ್ಷನ್ ಮಾಡಿರೋ ಪ್ರಕಾರ ಈ ಕ್ಲೆನ್ಸರ್ ಬಂದ್ಬಿಟ್ಟು ನಿಮ್ಮ ಸ್ಕಿನ್ನ ಸ್ಮೂತ್ ಆಗಿಟ್ಟಿರುತ್ತೆ. ಆಮೇಲೆ ನಾನ್ ಇರಿಟೇಟಿಂಗ್ ಇದು. ಆಮೇಲೆ ಈ ಕ್ಲೆನ್ಸರ್ ಬಂದ್ಬಿಟ್ಟು ನಿಮಗೆ ಫೇಸ್ ಆಮೇಲೆ ಹ್ಯಾಂಡ್ಸ್ ಬಾಡಿಗೆಲ್ಲನೂ ನೀವು ಯೂಸ್ ಮಾಡ್ಬೋದು. ತುಂಬ ಈಸಿಯಾಗಿ ಇದನ್ನು ನೀವು ವಾಟರಲ್ಲಿ ರಿನ್ಸ್ ಮಾಡ್ಬೋದು. ಆಮೇಲೆ ಇದು ನಿಮ್ಮ ಸ್ಕಿನ್ನ ಬಂದು ಸಾಫ್ಟ್ ಆ್ಯಂಡ್ ಸ್ಮೂತ್ ಆ್ಯಂಡ್ ಹೆಲ್ದಿಯಾಗಿಟ್ಟಿರುತ್ತೆ. pH ಬ್ಯಾಲೆನ್ಸ್ ಆಗಿಟ್ಟಿರುತ್ತೆ. ಆಮೇಲೆ ಫ್ರೇಗ್ರೆನ್ಸ್ ಫ್ರೀ ಮೇನ್ ಆಗಿ. ಆಮೇಲೆ ಬಂದ್ಬಿಟ್ಟು ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿದೆ. ಆಮೇಲೆ ಇದು ಬಂದ್ಬಿಟ್ಟು ನೀವು ಡೈಲಿ ಕೇರ್ ಆಗಿ ನೀವು ಯೂಸ್ ಮಾಡ್ಬೋದು. ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಇದು ಸೆಟ್ ಆಗುತ್ತೆ, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಮಾಯಿಶ್ಚರೈಸರ್ ಆಸಿಡ್ ಕ್ಲೆನ್ಸರ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಸೋಪ್ ಫ್ರೀ ಅಂತ ಕೊಟ್ಟಿದ್ದಾರೆ. ಆಮೇಲೆ ನಾನ್ ಇರಿಟೇಟಿಂಗ್. ಇದು ಏನಾದರೂ ಬೈ ಚಾನ್ಸ್ ನೀವು ಯೂಸ್ ಮಾಡಬೇಕಾದ್ರೆ ನಿಮ್ಮ ಕಣ್ಣಲ್ಲಿ ಏನಾದರೂ ಹೋದರೆ ಕೂಡ ಇದು ಏನು ಪ್ರಾಬ್ಲಮ್ ಆಗಲ್ಲ. ಹಾಗಂತೇಳಿ ಕಣ್ಣಲ್ಲೆಲ್ಲ ಹಾಕಬೇಡಿ. ಆಮೇಲೆ ಈ ಪ್ರಾಡಕ್ಟ್ ಇಂಗ್ರೀಡಿಯೆಂಟ್ಸ್ ಏನೇನು ಕೊಟ್ಟಿದ್ದಾರೆ ಎಲ್ಲನೂ ಹಿಂದ್ಗಡೆ ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಡೇಟು ಆಮೇಲೆ ಯೂಸ್ ಬಿಫೋರ್ ಎಲ್ಲನೂ ಹಿಂದ್ಗಡೆ ಕೊಟ್ಟಿದ್ದಾರೆ. ನೀವು ಒಂದ್ಸತಿ ಪಾಸ್ ಮಾಡ್ಕೊಂಡು ಬೇಕಿದ್ರೆ ಅಲ್ಲಿ ನೋಡ್ಕೋಬೋದು. ಆಮೇಲೆ ಈ ಪ್ರಾಡಕ್ಟ್ನ ನೀವು 3 ಥರ ಯೂಸ್ ಮಾಡ್ಬೋದು. ಯಾವ್ಯಾವ ರೀತಿ ಯೂಸ್ ಮಾಡೋದಂತ ಬನ್ನಿ ಈಗ ನಾನು ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ನಾನು ಕ್ಲೆನ್ಸರ್ನ ಏನು ಮಾಡ್ತಾ ಇದ್ದೀನಿ, ಫಸ್ಟ್ ಒಂದು ಕಾಟನ್ ಪ್ಯಾಡಲ್ಲಿ ನಾನು ಕ್ಲೆನ್ಸರ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ನೀವು 3 ಥರ ಈ ಕ್ಲೆನ್ಸರ್ನ ಯೂಸ್ ಮಾಡ್ಕೋಬೋದು. ಇದು ಫಸ್ಟ್ ಟಿಪ್ ನಾನು ನಿಮಗೆ ಹೇಳ್ತಾ ಇರೋದು. ಸೊ ಇದನ್ನು ಫಸ್ಟ್ ಕಾಟನ್ ಪ್ಯಾಡಲ್ಲಿ ಹಾಕ್ಕೊಂಬಿಟ್ಟು ನಾನು ಈಗ ಏನು ಮಾಡ್ತಾ ಇಲ್ಲ, ಅದನ್ನು ಜಸ್ಟ್ ಹಾಗೆ ಫೇಸ್ಗೆ ಹಾಕ್ಬಿಟ್ಟು ವೈಪ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಇಲ್ಲ ಹೊರ್ಗಡೆ ಇರಬೇಕಾದ್ರೆ ಈ ರೀತಿ ನೀವು ಕಾಟನ್ ಪ್ಯಾಡ್ ತೊಗೊಂಡು ನೀವು ಬ್ಯಾಗಲ್ಲೇ ನೀವು ಒಂದು ಚಿಕ್ಕದು ಕ್ಲೆನ್ಸರ್ ಇಟ್ಕೊಂಡಿದ್ರೆ ನೀವು ಇಮ್ಮಿಡಿಯೇಟಾಗಿ ನೀವು ಫೇಸ್ನ ಕ್ಲೀನಪ್ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು ನಾನು ನೆಕ್ ಏರಿಯಾನು ಕವರ್ ಮಾಡ್ತಾ ಇದ್ದೀನಿ. ಈಗ ನೋಡ್ಬೋದು ನೀವು ಕಾಟನ್ ಪ್ಯಾಡಲ್ಲಿ ವೈಪ್ ಮಾಡಿ ಆದಮೇಲೆ ಒಂದು ವೆಟ್ ಟಿಶ್ಯೂ ತೊಗೊಂಡ್ಬಿಟ್ಟು ನಾನು ಕ್ಲೀನಾಗಿ ಫೇಸ್ನ ಒರೆಸ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ನೀಟಾಗಿ ಫೇಸ್ನ ನಾನು ಈಗ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ ಏರಿಯಾ ಎಲ್ಲನೂ ಅಷ್ಟೇ. ಸೊ ಈ ರೀತಿ ನೀವು ವಾಟರ್ ಇಲ್ಲದೆ ಫೇಸ್ನ ಬಂದ್ಬಿಟ್ಟು ಕ್ಲೆನ್ಸ್ ಮಾಡ್ಬೋದು. ಸೊ ಇದು ಫಸ್ಟ್ ಟಿಪ್ಪು. ಸೊ ಸೆಕೆಂಡ್ ಟಿಪ್ ಏನಂದರೆ, ಸೆಕೆಂಡ್ ಯಾವ ರೀತಿ ನೀವು ಈ ಕ್ಲೆನ್ಸರ್ನ ಯೂಸ್ ಮಾಡ್ಬೋದು ಅಂದರೆ, ನೀವು ಬಂದ್ಬಿಟ್ಟು ಈ ಕ್ಲೆನ್ಸರ್ನ ಮೇಕಪ್ ರಿಮೂವಲ್ ಥರನೂ ಯೂಸ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ನಾನು ಲಿಪ್ಸ್ಟಿಕ್ ಹಾಕಿದ್ದೀನಿ. ವಿಡಿಯೋ ತೆಗಿಬೇಕಾದ್ರೆ ನಾನು ಲಿಪ್ಸ್ಟಿಕ್ ಹಾಕಿದ್ದೆ. ಸೊ ಹಾಗಾಗಿ ಈ ಕ್ಲೆನ್ಸರಿಂದ ನೀವು ಮೇಕಪ್ನ ರಿಮೂವ್ ಮಾಡ್ಬೋದು. ಆದರೆ ತುಂಬ ಹೆವಿಯಾಗಿ ನೀವು ಮೇಕಪ್ ಮಾಡಿದರೆ ಇದು ರಿಮೂವ್ ಆಗಲ್ಲ. ನಾನಿಲ್ಲಿ ಹೆವಿ ಮೇಕಪ್ ಏನೂ ಮಾಡಿಲ್ಲ, ನಾನು ಫೇಸ್ಗೆ ಏನೂ ಮೇಕಪ್ ಮಾಡಿಲ್ಲ, ಜಸ್ಟ್ ಲಿಪ್ಸ್ಟಿಕ್ ಹಾಕಿದ್ದೀನಿ ಅಷ್ಟೇ. ನೋಡ್ಬೋದು ನೀವು ಲಿಪ್ಸ್ಟಿಕ್ ಈಸಿಯಾಗಿ ರಿಮೂವ್ ಆಗ್ತಾ ಇದೆ. ನೀವು ಐ ಲ್ಯಾಶಸ್ ಹಾಕಿದರೆ ಇಲ್ಲ ಆ ಕಾಜಲ್ ಹಾಕಿದರೆ ಕೂಡ ಇದು ರಿಮೂವ್ ಆಗುತ್ತೆ ಈಸಿಯಾಗಿ. ಇಲ್ಲಿ ನಾನೇನು ಕಾಜಲ್ ಆಗಲಿ ಐ ಲ್ಯಾಶಸ್ ಆಗಲಿ ಏನು ಐಲೈನರ್ ಆಗಲಿ ನಾನೇನು ಹಾಕಿಲ್ಲ. ಸೊ ನಿಮಗೆ ತೋರಿಸ್ತಾ ಇದ್ದೀನಿ ನಾನು. ಇದು ಮೇಕಪ್ ರಿಮೂವರ್ ಆಗಿ ಕೂಡ ನೀವು ಯೂಸ್ ಮಾಡ್ಕೋಬೋದು ಈ ಕ್ಲೆನ್ಸರ್ನ. ಆದರೆ ಮೈಲ್ಡ್ ಮೇಕಪ್ ಮಾಡಿದರೆ ಮಾತ್ರ ಇದು ಹೋಗುತ್ತೆ. ನೀವೇನಾದರೂ ಹೆವಿ ಮೇಕಪ್ ಏನಾದರೂ ಮಾಡಿದರೆ ಇದು ಹೆವಿ ಮೇಕಪ್ ಅಲ್ಲ, ಇದು ಅಷ್ಟು ಕ್ಲೀನಾಗಿ ಕ್ಲೆನ್ಸ್ ಮಾಡಲ್ಲ ಅಂತ ನನಗನ್ಸುತ್ತೆ. ಸೊ ಥರ್ಡ್ ಆ್ಯಂಡ್ ಫೈನಲ್ ಆಗಿ ನೀವು ಈ ಕ್ಲೆನ್ಸರ್ನ ಯಾವ ರೀತಿ ಯೂಸ್ ಮಾಡ್ಬೋದು ಅಂದರೆ, ನೀವು ಇದನ್ನು ಫೇಸ್ ವಾಶ್ ಥರನೂ ಯೂಸ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ನೀವು ಫಸ್ಟ್ ನಾನು ಫೇಸ್ನ ಬಂದುಬಿಟ್ಟು ಫಸ್ಟ್ ನೀರಲ್ಲಿ ಸ್ವಲ್ಪ ವಾಶ್ ಮಾಡಿಕೊಂಡು ಈ ಕ್ಲೆನ್ಸರ್ನ ಹಾಕಿಬಿಟ್ಟು ನಾನು ಜೆಂಟಲ್ ಆಗಿ ಸ್ವಲ್ಪ ಮಸಾಜ್ ಮಾಡ್ತಾ ಇದ್ದೀನಿ. ನೀವು ಯಾವ ರೀತಿ ಫೇಸ್ ವಾಶ್ ಮಾಡ್ತೀರಲ್ಲ ನಾರ್ಮಲ್ ಆಗಿ, ಅದೇ ರೀತಿ ನೀವು ಫೇಸ್ ವಾಶ್ ಥರ ಇದನ್ನು ಯೂಸ್ ಮಾಡ್ಬೋದು. ನೀವು ಸೋಪ್ ಹಾಕಿಬಿಟ್ಟು ನೀವು ಫೇಸ್ಗೆ ಯೂಸ್ ಮಾಡಿದರೆ ಸೋಪಲ್ಲಿ ತುಂಬಾ ಕೆಮಿಕಲ್ಸ್ ಇರುತ್ತೆ, ಅದು ನಿಮ್ಮ ಸ್ಕಿನ್ನ ಡ್ಯಾಮೇಜ್ ಮಾಡುತ್ತೆ. ಹಾಗಾಗಿ ಸೋಪ್ ಹಾಕಿಬಿಟ್ಟು ನೀವು ಫೇಸ್ನ ವಾಶ್ ಮಾಡಬೇಡಿ. ಈ ರೀತಿ ಮೈಲ್ಡ್ ಆಗಿರೋ ಕ್ಲೆನ್ಸರ್ಸ್ನ ಯೂಸ್ ಮಾಡೋದು ಒಳ್ಳೇದಂತ ಅನಿಸುತ್ತೆ. ಇಲ್ಲ ಅಂದರೆ ಒಂದು ಒಳ್ಳೆ ಫೇಸ್ ವಾಶ್ನ ನೀವು ಯೂಸ್ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು ನೀವು ನಾನು ನೀಟಾಗಿ ಫೇಸ್ನ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಫೇಸ್ ಕೂಡ ನಿಮಗೆ ಗ್ಲೋ ಆಗಿ ಕಾಣಿಸ್ತಾ ಇದೆ. ಇಲ್ಲಿ ನೋಡ್ಬೋದು ಶೈನಿಯಾಗಿ ಕಾಣಿಸ್ತಾ ಇದೆ. ಒಂಥರ ಫೇಸಲ್ಲಿ ಗ್ಲೋ ಬಂದಿರೋ ಥರ ಕಾಣಿಸುತ್ತೆ ನೀವು ಈ ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ. ಇದು ಆಯಿಲಿ ಸ್ಕಿನ್ ಇರೋರಿಗೆ, ಪಿಂಪಲ್ ಇರೋರಿಗೆ, ಎಲ್ಲ ಸ್ಕಿನ್ ಟೈಪ್ ಅವ್ರಿಗೆ ಇದು ಯೂಸ್ ಆಗುತ್ತೆ. ಸೊ ಹಾಗಾಗಿ ನೀವೇನಾದರೂ ಟ್ರೈ ಮಾಡೋದಿದ್ರೆ ಒಂದ್ಸತಿ ಟ್ರೈ ಮಾಡಿ ನೋಡಿ. ನನಗಂತೂ ಪರ್ಸ್ನಲಿ ತುಂಬಾನೇ ಇಷ್ಟ ಆಗಿರೋ ಕ್ಲೆನ್ಸರ್ ಇದು. ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಏನು ಮಾಡಬೇಕು, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ನೋಡ್ತಾ ಇದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ. ನೀವು ನನ್ನ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ಬೋದು. ನನ್ನ ಇನ್ಸ್ಟಾಗ್ರಾಮ್ ಐಡಿನ ನಾನು ಇಲ್ಲಿ ಕೊಡ್ತೀನಿ, ಸೊ ನೀವು ನನ್ನ ಅಲ್ಲಿನೂ ಫಾಲೋ ಮಾಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಇನ್ನೂ ಒಳ್ಳೆ ಒಳ್ಳೆ ಮಾಹಿತಿಯೊಂದಿಗೆ ನಾನು ನಿಮ್ಮನ್ನ ಸಿಗ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ. ಟೇಕ್ ಕೇರ್, ಬಾಯ್.